ಮಕ್ಕಳಿಗೆ ಕೆಮ್ಮು ಅಥವಾ ಶೀತೆ ಮತ್ತು ಕಫ ಅಂತಂದಿದ್ರೆ ಅದ್ರದ್ದು ಬಂದು ಈ ಥರ ಹಚ್ಬೇಕು. ಈ ಥರ ಭಾಗದ ಹತ್ರ ಹಿಂಗಿಟ್ರೆ ಅದೆಲ್ಲ ಎಳ್ಕೊಳ್ಳುತ್ತೆ. ಔಷಧಿ ಹಾಕಿದ್ರೆ ಬೇಗ ಕಡಿಮೆ ಆದರೆ ಸಾಕು ಅನ್ನಂಗಿದ್ರೆ ಇದನ್ನ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಹೆಗ್ಡೆ ಓಲ್ಗಾಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ. ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ನಯನ. ಇವತ್ತಿನ ಟಾಪಿಕ್ ಏನಂತಂದರೆ, ಮಕ್ಕಳಿಗೆ ಕೆಮ್ಮು ಅಥವಾ ಶೀತೆ ಮತ್ತು ಕಫ ಅಂತಂದಿದ್ರೆ ಅದ್ರದ್ದು ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕೆಲವೊಂದು ಮಕ್ಕಳು ಏನಂದರೆ ಗೊರ ಅಂತ ಇರ್ತಾರೆ. ಕೋಲ್ಡ್ ಆಗಿದೆ ಅಂತಂದರೆ ಅವು ಮಕ್ಕಳು ಸರಿಯಾಗಿ ನಿದ್ದೆ ಮಾಡಲ್ಲ ಮತ್ತು ಹಾಲೆಲ್ಲ ಕುಡಿಯಲ್ಲ. ಆ ಮಕ್ಕಳನ್ನು ನೋಡಲಾರ್ದೇ ತಾಯಿಗೂ ಊಟ ಸೇರಲ್ಲ, ಏನಿಲ್ಲ. ಸೊ ಹಂಗಾಗಿ ನಾನು ಮನೆಯಲ್ಲೇ ಮಾಡುವಂತಹ ಮದ್ದು ಒಂದೆರಡು ಹೇಳ್ಕೊಡ್ತೀನಿ. ಅದು ಏನಾದರೂ ಆಗಿಲ್ಲ ಅಂದರೆ ಡಾಕ್ಟ್ರು ಹೇಳ್ಕೊಟ್ಟಿರುವಂಥ ಔಷಧಿನೂ ಹೇಳ್ತೀನಿ. ಯಾಕಂದರೆ ನನ್ನ ಮಕ್ಳಿಗೂ ನಾನು ಕೋಲ್ಡ್ ಆದಾಗ ನಾನು ಅದೇ ಮಾಡಿರೋದು. ಕಫ ಅಥವಾ ಏನಾದರೂ ಆದಾಗ ಅದು ಥರ ಮಾಡಿದ್ದೀನಿ. ಮತ್ತು ಕಫ ಜಾಸ್ತಿ ಇತ್ತು ಅಂದರೆ ಮಕ್ಕಳನ್ನ ಸ್ನಾನಕ್ಕೆಲ್ಲ ಕರ್ಕೊಂಡು ಹೋಗಿರ್ತೀರಲ್ವ. ಕರ್ಕೊಂಡು ಹೋದಾಗ ಏನು ಮಾಡಬೇಕಂದ್ರೆ ಒಂದು ಬೆರಳಲ್ಲಿ ನಾಲಿಗೆಯಲ್ಲಿ ಕಫನ ಹಿಂಗೆ ತೆಗಿಬೇಕಾಗುತ್ತೆ. ನಿಮಗೆ ದೊಡ್ಡವ್ರ ಮನೇಲಿದ್ದರೆ ಅವ್ರು ಕಫ ತೆಗೆಯೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ. ಕೆಲವ್ರು ಏನು ಮಾಡ್ತಂದರೆ ಹಾಸ್ಪಿಟ್ಲಿಗೆಲ್ಲ ಹೋಗಿಬಿಡ್ತೀರಾ, ಅದು ಕಫ ಜಾಸ್ತಿ ಇದೆ ಅಂತಂದು ಹೇಳ್ಬಿಟ್ಟು. ನೀವು ಮನೆಯಲ್ಲಿ ಆದಷ್ಟು ತೆಗೆಯೋಕ್ಕೆ ಟ್ರೈ ಮಾಡಿ. ಯಾವ ಥರ ಅಂದರೆ ಈ ಥರ ಇಟ್ಟು ಹಿಂಗೆ ಇಲ್ಲಿ ಹೊಸೂಡಲ್ಲಿ ಈ ಕಡೆಗೆ ಹಿಂಗೆ ಫಸ್ಟ್ ಮಾಡಿದಾಗ ಕೆಮ್ಮು ಥರ ಬರುತ್ತೆ ಮಕ್ಕಳಿಗೆ. ಕೆಮ್ಮು ಬಂದಾಗ ಏನಾಗುತ್ತೆ ಅಂದರೆ ಕಫ ಸ್ವಲ್ಪ ಬರುತ್ತೆ. ಆವಾಗ 2 ಸಾರಿ ಹಿಂಗೆ ತೆಗೀರಿ ಕಫ. ಅಂದರೆ ಜೋರಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಮೆಲ್ಲ ತೆಗೀರಿ. ಮಕ್ಕಳಿಗೆ ಇನ್ನೂ ಚಿಕ್ಕ ಮಕ್ಕಳಲ್ವ, ಇದಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಒಂದು ಟಿಪ್ಸು. ಮತ್ತು ಇನ್ನೊಂದೆರಡು ಗೊತ್ತಿರುತ್ತೆ ನಿಮಗೆ. ಫಸ್ಟು ನಾನು ಮನೆ ಮದ್ದು ಹೇಳ್ತೀನಿ, ಆಮೇಲೆ ಔಷಧಿ ಯಾವ್ದು ಹಾಕಬೇಕು ಅನ್ನೋದು ಹೇಳ್ತೀನಿ. ನಿಮಗೆ ಗೊತ್ತೇ ಇರುತ್ತೆ, ಬಟ್ ನಾನು ಇದು ಮಾಡಿ ತೋರಿಸ್ತಾ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಮಲಗಿದ್ದಾರೆ ಇವಾಗ. ಅವ್ರೇನಾದರೂ ಎದ್ರೆ ನನಗೆ ವೀಡಿಯೋ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಬೇಗ ಮುಗಿಸ್ಬಿಡೋಣ ವೀಡಿಯೋ ಅಂತಂದೇಳಿ. ಯಾಕಂದರೆ ನಿಮಗೇನು ಅಷ್ಟು ದಡ್ರಂತಲ್ಲ, ನಿಮ್ಗೆ ಹೇಳಿದರೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ತೋರಿಸ್ಲೇಬೇಕಂತ ಏನಿಲ್ಲ, ನಾನು ಹೇಳ್ತೀನಿ ನೋಡಿ. ಇದು ವೀಳ್ಯದೆಲೆ ನಿಮಗೆ ಗೊತ್ತೇ ಇರುತ್ತೆ. ಹೆಣ್ಮಕ್ಳೆಲ್ಲ ಜಾಸ್ತಿ ಹಳ್ಳಿ ಕಡೆಗೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ವೀಳ್ಯದೆಲೆ. ಮತ್ತು ದೇವರಿಗೆಲ್ಲ ಬೇಕಾಗುತ್ತೆ, ಗೊತ್ತಿರುತ್ತೆ ವೀಳ್ಯದೆಲೆ. ಇದು ಏನಂತಂದರೆ ಇದರಿಂದ ಕರ್ಪೂರದ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಸಿಗುತ್ತೆ. ಅಕಸ್ಮಾತ್ ಅವೆರಡು ನಿಮ್ಮ ಹತ್ರ ಇಲ್ಲ ಅಂತಂದರೆ ಬೇಕು, ಅವೆರಡು ಇರಲೇಬೇಕು. ಇಲ್ಲಾಂದರೆ ಒಂದು ಸಾಸಿವೆ ಎಣ್ಣೆ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಕರ್ಪೂರದ ಎಣ್ಣೆ ಆದರೂ ತೊಗೊಳ್ಳಿ. ಈಗ ಸದ್ಯ ನಾನು ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. ನೋಡಿದ್ರಲ್ಲಿ ನಾನು ಆಯಿಲ್ದು ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ತೊಗೊಂಡು ಈ ಥರ ಹಚ್ಬೇಕು. ಈ ಥರ ಬ್ಯಾಕ್ ಹಿಂದುಗಡೆ ಇದು ಟೂಮ್ ತೆಗಿಬೇಕಾಗುತ್ತೆ ನೋಡಿ. ಈ ಥರ ಟೂಮ್ ತೆಗೆದು ಹಿಂದುಗಡೆ ಈ ಥರ ಎಲ್ಲ ಫುಲ್ಲು ಹಚ್ಬೇಕು. ಎಣ್ಣೆ ಹಚ್ಬಿಟ್ಟು ಇದೇನು ಮಾಡಬೇಕಂದ್ರೆ ಒಲೆ ಇರುತ್ತಲ್ವ, ಹಂಚಿಟ್ಬಿಟ್ಟು, ಹಂಚು ಅಥವಾ ಯಾವುದಾದ್ರೂ ಒಂದು ಬಾಣಲಿ ಅದರಲ್ಲಿಟ್ಟು ಸ್ವಲ್ಪ ಬೆಚ್ಚಗೆ, ಇಲ್ಲೊಂದು ಬೆಚ್ಚಗೆ ಅಂದರೆ ಸ್ವಲ್ಪ ಸ್ಲಿಮ್ಮಾಗಿ ಉರಿಬೇಕು. ಅದರಲ್ಲಿ ಉರಿಸ್ಬೇಕಾಗುತ್ತೆ. ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದರೆ ಆವಾಗ ತಂದುಬಿಟ್ಟು ಮಕ್ಕಳಿಗೆ ಈ ಥರ ಎದೆ ಭಾಗದ ಹತ್ರ ಹಿಂಗಿಟ್ರೆ ಅದೆಲ್ಲ ಎಳ್ಕೊಳ್ಳುತ್ತೆ. ಈ ಕರ್ಪೂರದ ಎಣ್ಣೆ, ಸಾಸಿವೆ ಎಣ್ಣೆ ಅಂದರೆ ಅದು ಹೀಟ್ ಇರೋದ್ರಿಂದ ಮಗುಗೆ ಕೋಲ್ಡ್ ಆಗಿರೋದನ್ನೆಲ್ಲ ಈ ವೀಳ್ಯದೆಲೆ ಏನಾಗುತ್ತೆ ಅಂದರೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಆವಾಗ ಮಕ್ಕಳಿಗೆ ಕಡಿಮೆ ಆಗುತ್ತೆ. ಕಫ ಆಗಿರ್ಬೋದು, ಗೊರಗೊರ ಅನ್ನೋದು, ಶೀತ ಅದೆಲ್ಲ ಕಡಿಮೆ ಆಗುತ್ತೆ. ಇದು ಒಂದು ಟಿಪ್ಸು. ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದು ಜಾಸ್ತಿ ಉರಿಲಿ ನೀವೇನಾದರೂ ಬಿಸಿ ಮಾಡ್ತೀನಿ ಅಂತಂದರೆ ಇದು ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಲಿಮ್ಮಾಗಿ ಇಟ್ಕೊಂಡು ಅಲ್ಲೇ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗಾಗಿದೆ ಅಂತಂದರೆ ಮಕ್ಕಳಿಗೆ ಎದೆ ಭಾಗದಲ್ಲಿ ಈ ಥರ ಇಟ್ಟು ಹಿಂಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡಿ, ಒಂದು 5 ನಿಮಿಷ 10 ನಿಮಿಷ ಈ ಥರ ಇಡಿ, ಎಲ್ಲ ಸರಿ ಹೋಗುತ್ತೆ. ಇದೊಂದು ಟಿಪ್ಸ್ ಆಯಿತಾ. ನೆಕ್ಸ್ಟು ಇದು ನಿಮಗೆ ಗೊತ್ತೇ ಇರುತ್ತೆ, ದೊಡ್ಡ ಪತ್ರೆ ಎಲೆ ಎಲ್ಲ ನೋಡಿರ್ತಾರೆ. ಕೆಲವೆಲ್ಲ ಪಾಟಲೆಲ್ಲ ಹಾಕಿರ್ತಾರೆ. ಇಲ್ಲಾಂದರೆ ಅಕ್ಕಪಕ್ಕದವ್ರು ಯಾರಾದ್ರೂ ಮನೆ ಹತ್ರ ಇದ್ದರೆ ನೀವು ತೊಗೊಂಡು ಬನ್ನಿ. ದೊಡ್ಡ ಪತ್ರೆನ ಚೆನ್ನಾಗಿರೋದು ತೊಗೊಂಡು ಬನ್ನಿ. ಯಾಕಂದರೆ ಮಕ್ಕಳಿಗೆ ಇದನ್ನ ಕುಡಿಸ್ಬೇಕು. ಅದಕ್ಕೋಸ್ಕರನೇ ಚೆನ್ನಾಗಿರೋದು, ಏನು ಹುಳ ಇರೋದು ಇರೋದು ಏನು ಬೇಡ, ಚೆನ್ನಾಗಿರೋದು ಈ ಥರ ಮಾಡಿ ನೋಡಿ. ಈ ಥರ ಪೀಸ್ ಎಲ್ಲ ಮಾಡಿಬಿಟ್ಟು
ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಗುಟ್ಟಗೆ ಸ್ಲಿಮ್ಮಲ್ಲಿನೇ ಹುರ್ಕೋಬೇಕು. ಗ್ಯಾಸಲ್ಲಿ ಸ್ಲಿಮ್ಮಲ್ಲಿ ಒಂದು ಬಾಣಲಿ ಅಥವಾ ಯಾವುದಾದ್ರೂ ಒಂದು ತೊಗೊಳ್ಳಿ, ಪಾತ್ರೆನ ತೊಗೊಂಡ್ಬಿಟ್ಟು ಇದನ್ನ ಹಾಕಿ ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇದ್ದರೆ ಇದು ಆಗಲೇ ಮೆತ್ತಗಾಗುತ್ತೆ. ಮೆತ್ತಗಾದಾಗ ಏನು ಮಾಡಬೇಕಂದ್ರೆ ಒಂದು ಬಟ್ಲಲ್ಲಿ ಇದು ಈ ಥರ ಹಿಂಗೆ ಹಿಂಡಿದ್ರೆ ಮೆತ್ತಗಾದಾಗ, ಇವಾಗ ಬರ್ತಾಯಿಲ್ಲ, ಮೆತ್ತಗಾದಾಗ ಹಿಂಗೆ ಹಿಂಡಿದ್ರೆ ರಸ ಬರುತ್ತೆ. ಇದರಿಂದ ರಸ ಬಂದಾದಮೇಲೆ ಏನು ಮಾಡಬೇಕಂದ್ರೆ ತಾಯಿ ಎದೆ ಹಾಲು ಒಂದು ಸ್ವಲ್ಪ ಸೇರಿಸಿ ಒಂದು 2 ಟೈಮ್ ಮಗುಗೆ ಕೊಡಿ. ಬೆಳಿಗ್ಗೆ ಮತ್ತು ರಾತ್ರಿ ಈ ಥರ 2 ಟೈಮ್ ಕೊಡಿ. ಅದರಿಂದ ಕಫ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಇದು ಅರ್ಥ ಆಯ್ತು ಅಂದ್ಕೊತೀನಿ. ಇದು 1-2 ತೊಗೊಳ್ಳಿ, ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಿಂಡಿ, ಆಮೇಲೆ ಅದನ್ನ ರಸ ತೊಗೊಂಡು ನಿಮ್ಮ ತಾಯಿಯೆಲ್ಲ ಸೇರಿಸಿ ಪಿಲ್ಲರ್ ತೊಗೊಂಡು ಮಗುಗೆ 2 ಸರಿ ಹಾಕಿ ಕುಡಿಸ್ಬೇಕಾಗುತ್ತೆ. ಇದೊಂದು ಟಿಪ್ಸ್ ಆಯ್ತಲ್ವ. ಮತ್ತು ಆಮೇಲೆ ಏನಂದರೆ, ಇಲ್ಲ ತೀರಾ ಚಿಕ್ಕ ಮಕ್ಕಳು ಅಂತಂದರೆ ಇದು 1 ವರ್ಷದೊಳಗಿನ ಮಕ್ಳಿಗೂ ಕೊಡ್ಬೋದು. ಇದು ತೊಂದರೆ ಇಲ್ಲ. 1 ವರ್ಷ ಅಥವಾ ಯಾರು ಬೇಕಾದರೂ ತೊಗೋಬೋದು. ದೊಡ್ಡವರು, ಚಿಕ್ಕವರು, ಅಜ್ಜಿ ಅವ್ರೂ ತೊಗೊಳ್ಬೋದು. ಅವರು ದೊಡ್ಡವರಂದರೆ ಇದು ಹಂಗೆ ತಿಂದರೂ ಪರವಾಗಿಲ್ಲ. ಬಿಸಿ ಮಾಡಿಕೊಂಡು ಇಲ್ಲ ಚಟ್ನಿ ಗಿಟ್ಟಿ ಮಾಡಿಕೊಂಡು ಇಲ್ಲ ಕಷಾಯ ಗಿಷಾಯ ಎಲ್ಲ ಮಾಡಿಕೊಂಡು ಕುಡಿಬೋದು. ಇದು ತೊಂದರೆ ಇಲ್ಲ ದೊಡ್ಡವರಿಗೆ. ಚಿಕ್ಕ ಮಕ್ಕಳು 1 ವರ್ಷದೊಳಗಿನ ಮಕ್ಕಳಂದರೆ ಈ ಥರ ರಸ ಮಾಡಿ ಕುಡಿಸಿ ಕುಡ್ಕೊತಾರೆ. ತಾಯಿ ಹಾಲು ಸೇರಿಸಿ, ಯಾಕಂದರೆ ಅವು ಮಕ್ಕಳಿಗೆ ಕಹಿ ಅಥವಾ ಒಗುರು ಯಾವುದಾದ್ರೂ ಬರ್ಬೋದು. ಅದಕ್ಕೋಸ್ಕರ ತಾಯಿ ಹಾಲು ಸೇರಿಸಿ ಕುಡಿಯೋದ್ರಿಂದ ಮಕ್ಕಳು ಚೆನ್ನಾಗಿ ಕುಡ್ಕೊತಾರೆ. ಅದಾಯ್ತಲ್ವ. ಇನ್ನೊಂದು, ತಾಯಿ ಏನು ಮಾಡಬೇಕಂದ್ರೆ, ಮಕ್ಕಳಿಗೆ ಕೋಲ್ಡು, ಶೀತ, ಕೆಮ್ಮು ಅಂತಂದಾದಾಗ ತಾಯಿನೂ ಬೆಳ್ಳುಳ್ಳಿ ತಿನ್ನಬೇಕಾಗುತ್ತೆ. ಬೆಳ್ಳುಳ್ಳಿ, ಕರಿಮೆಣಸು ಈ ಥರದ್ದು ಅಡುಗೆಯಲ್ಲಿ ಮಾಡಬೇಕಾದ್ರೆ ಅದು ತಿನ್ನಬೇಕಾಗುತ್ತೆ. ಯಾಕಂದರೆ ಅದು ತಿಂದಾಗ ತಾಯಿಗೆ ಎದೆ ಹಾಲಾಗುತ್ತೆ. ಆವಾಗ ಮಕ್ಕಳಿಗೆ ಕೊಟ್ಟಾಗ ಅವಕ್ಕೂ ಸ್ವಲ್ಪ ಸರಿ ಹೋಗುತ್ತೆ. ಇದೊಂದು ಆಯ್ತಲ್ವ. ಮತ್ತು ಇನ್ನೊಂದು ಏನಂದರೆ, ಮಕ್ಕಳಿಗೆ 6 ಮಂತು 7 ಮಂತ್ ಇತ್ತಾದಾಗ ನೀವು ಏನಾದರೂ ರಾಗಿ ಸರಿ ಮಾಡಿರಿ ಅಂತಂದಾಗ ಅವಾಗ ಏನು ಮಾಡ್ತೀರಿ, ಸರಿ ಮಾಡಬೇಕಾದ್ರೇ ಒಂದೇ ಒಂದು ಕರಿಮೆಣಸು, 1 ಎಸಳು ಬೆಳ್ಳುಳ್ಳಿ, ಒಂದೇ ಎಸಳು ಅಂದರೆ ಮತ್ತೆ ಒಂದು ಗಡ್ಡೆ ತೊಗೋಬೇಡಿ, ಒಂದೇ ಒಂದು ಬೆಳ್ಳುಳ್ಳಿ, 1 ಕರಿಮೆಣಸು ಸಣ್ಣಗೆ ಜಜ್ಜಿ ಅದರಲ್ಲಿ ಸರಿಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸೋದ್ರಿಂದ ಕಫನೂ ಕಡಿಮೆ ಆಗುತ್ತೆ ಮತ್ತು ಶೀತನೂ ಕಡಿಮೆ ಆಗುತ್ತೆ. ಮೇನ್ ಏನಂದರೆ, ನೀವು ಸ್ನಾನ ಮಾಡಿಸ್ಬೇಕಾದ್ರೆ ಕಫನ ತೆಗಿರಿ, ಡೈಲಿ ತೆಗಿರಿ. ನಾನು ನನ್ನ ಮಕ್ಕಳಿಗೆ 2 ಮಕ್ಳಿಗೂ ಡೈಲಿ ಸ್ನಾನ ಮಾಡಿಸ್ಬೇಕಾದ್ರೇ ನಾಲಿಗೆ ಎಲ್ಲ ತೆಗಿತೀನಿ. ನಾಲಿಗೆಯಲ್ಲಿ ಕಫ ಇರೋದೆಲ್ಲ ತೆಗಿತೀನಿ. ಓಕೆ, ಸರಿನಾ? ಇದೊಂದು ಟಿಪ್ಸ್ ಆಯ್ತಲ್ವಾ. ಅಟ್ಲೀಸ್ಟ್ ನಿಮಗೆ ಇದೆಲ್ಲ ಮನೆ ಮದ್ದು ನಮಗೆ ಮಾಡೋಕ್ಕಾಗಲ್ಲ ಅಂತಂದಾಗ ಲಾಸ್ಟಿಗೆ ಇದು ಒಂದಿದೆ, ಡಾಕ್ಟ್ರು ಕೊಟ್ಟಿರೋದಂಥ ಔಷಧಿ ಇದೆ. ಇವೆರಡು ಗೊತ್ತಾಯಿತು ನಿಮಗೆ. ವೀಳ್ಯದೆಲೆ ಮತ್ತು ದೊಡ್ಡಪತ್ರೆದು ಗೊತ್ತಾಯಿತು. ಇದು ನೋಡಿ, ಇದು ನಾನು ಇದನ್ನು ಫೋಟೋ ಹೊಡೆದು ಮೇಲ್ಗಡೆ ಹಾಕಿರ್ತೀನಿ. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು. ಅದೆಲ್ಲ ಮಾಡೋಕ್ಕಾಗಲ್ಲ, ಮನೆ ಮದ್ದು ನಮಗೆ ಯಾವುದು ಮಾಡೋಕ್ಕಾಗಲ್ಲ. ಮಗುಗೆ ಔಷಧಿ ಹಾಕಿದ್ರೆ ಬೇಗ ಕಡಿಮೆ ಆದರೆ ಸಾಕು ಅನ್ನಂಗಿದ್ರೆ ಇದನ್ನ ಹಾಕಿ, ನಾನು ಮಕ್ಕಳಿಗೆ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಕೋಲ್ಡ್ ಗಿಲ್ಡ್ ಆದಾಗ ಇದು ಯೂಸ್ ಮಾಡ್ತೀನಿ. ಮತ್ತು ಇಲ್ಲಾಂದರೆ ಒಂದೊಂದು ಟೈಮ್ ಮನೆ ಮದ್ದನ್ನೇ ಯೂಸ್ ಮಾಡ್ಕೊತೀನಿ. ಇದು ಯಾವ ಥರ ಇರುತ್ತೆ ಅಂತಂದರೆ, ಈ ಥರ ಇರುತ್ತೆ. ಇದು ಮೂಗಲ್ಲಿ ಎಷ್ಟು ಟೈಮ್ ಹಾಕ್ಬೇಕಂದ್ರೆ 3 ದಿನ ಹಾಕಬೇಕು. 3 ದಿನ 4 ಟೈಮ್ ಹಾಕಬೇಕಾಗುತ್ತೆ. 4 ಟೈಮು, ಬೆಳಗ್ಗೆ 1 ಟೈಮ್, ಮಧ್ಯಾಹ್ನ 1 ಟೈಮ್, ಸಾಯಂಕಾಲ ಒಂದು 6 ಗಂಟೆಗೆ 1 ಟೈಮ್, ಮತ್ತು ರಾತ್ರಿ ಮಲಗಬೇಕಾದ್ರೆ 1 ಟೈಮ್ ಹಾಕಬೇಕಾಗುತ್ತೆ. ಯಾವ ಥರ ಅಂದರೆ, ಈ ಥರ ನೋಡಿ, ಈ ಥರ ಬೀಳ್ತಾ ಇದೆ ಅಲ್ವಾ ಡ್ರಾಪ್ಸು, ಈ ಥರ ಈ ಮೂಗಲ್ಲಿ 1 ಡ್ರಾಪು, ಇದರಲ್ಲಿ 1 ಡ್ರಾಪು ಹುಷಾರಾಗಿ ಹಾಕಿ ಮಕ್ಕಳು ಸ್ವಲ್ಪ ಹಿಂಗೆ ಎತ್ಬಿಟ್ಟು ಮೂಗಲ್ಲಿ ಹಾಕಿ. ಇಲ್ಲಾಂದರೆ ಕಣ್ಣಲ್ಲೆಲ್ಲ ಹೋಗೋದಿರುತ್ತೆ, ಇಲ್ಲಾಂದರೆ ಬಾಯಲ್ಲಿ ಹೋಗುತ್ತೆ. ಮಕ್ಕಳು ಇದೆಲ್ಲ ಹಾಕ್ಬೇಕಾದ್ರೆ ಹಿಂಗೆ ಒದ್ದಾಡ್ತಾರೆ. ಸ್ವಲ್ಪ ಹುಷಾರಾಗಿ ಹಾಕಿ ಈ ಮೂಗಲ್ಲಿನೇ ಹಾಕಬೇಕು. ಜಾಸ್ತಿ ಕೋಲ್ಡ್ ಇದೆ ಅಂತಂದರೆ 2 ಡ್ರಾಪ್ ಹಾಕಿ, ಈ ಕಡೆಗೆ 2 ಡ್ರಾಪು, ಈ ಕಡೆಗೆ 2 ಡ್ರಾಪ್ ಹಾಕಿ. 4 ಟೈಮ್ ಹಾಕಬೇಕಾಗುತ್ತೆ. 3 ದಿನ ಹಾಕಬೇಕಾಗುತ್ತೆ. ಇದು ಮೋಸ್ಟ್ಲಿ 2 ದಿನ ಅಥವಾ 1 ದಿನ ಹಾಕೋ ತಟ್ಟಲೆಲ್ಲ ಮಕ್ಕಳಿಗೆ ಸರಿ ಹೋಗಿರುತ್ತೆ. ನನ್ನ ಪ್ರಕಾರ ನನ್ನ ಮಕ್ಕಳಿಗೆ ಹಾಕಿದಾಗ 1 ದಿನ ಅಥವಾ ಋಷಿಕಾ ಸೌಂಡ್ ಮಾಡ್ತಾವಳೆ. ಆಯ್ತಲ್ವ. ಇದು 2 ಡ್ರಾಪ್ ಹಾಕಿ, ಜಾಸ್ತಿ ಇದ್ರೆ ಮಾತ್ರ 2 ಡ್ರಾಪ್ ಹಾಕಿ. ಇಲ್ಲ ಅಂದರೆ ಕಡಿಮೆ ಇದೆ ಅಂತಂದರೆ 1 ಡ್ರಾಪ್ ಹಾಕಿ. ಅರ್ಥ ಆಯ್ತಾ ಅನ್ಕೊತೀನಿ. ಇದ್ರ ನಾನು ಫೋಟೋ ನನ್ನ ಮೇಲೆ ಹಾಕಿರ್ತೀನಿ, ನೀವು ಇದಾದರೂ ತೊಗೋಬೋದು. ನೋಬೆಲಕ್ ಅಂತಂದೇಳಿ ಇದೆ ಇದ್ರ ಹೆಸರು. ನಾನು ಇದ್ರ ಹೆಸರು ಬರಿತೀನಿ, ಮತ್ತು ಆಮೇಲೆ ಇದ್ರ ಫೋಟೋನು ನಾನು ಹಾಕಿರ್ತೀನಿ. ನೀವು ಇದು ತೊಗೋಬೋದು. ಇದು ಅಕಸ್ಮಾತ್ ನಿಮಗೇನಾದರೂ
ಮೆಡಿಷನಲ್ಲೆಲ್ಲ ಸಿಗುತ್ತೆ, ಮೆಡಿಕಲಲ್ಲೆಲ್ಲ ಸಿಗುತ್ತೆ. ಅಕಸ್ಮಾತ್ ನಿಮಗೇನಾದರೂ ಸಿಕ್ಕಿಲ್ಲ ಅಂತಂದರೆ ನೀವು ಮನೆ ಔಷಧಿ ನಾನು ಹೇಳಿದ್ದೀನಲ್ವ, ಅದು ಮಾಡಿ ವರ್ಕ್ ಆಗುತ್ತೆ. ಅದು ಅಂದರೆ ಅಷ್ಟು ಬೇಗ ವರ್ಕ್ ಆಗಲ್ಲ, 1-2 ದಿನ ಆ ಥರ ಹಾಗೆ ಮಾಡ್ತಾಯಿರಿ. 1 ದಿನ ಫುಲ್ಲು, 2 ದಿನ ಆ ಥರ ಮಾಡ್ತಾಯಿದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ನಾನ ಮಾಡಿಸ್ಬೇಕಾದ್ರೆ ತೆಗೀರಿ, ಕಫ ತೆಗೀರಿ. ಅರ್ಥ ಆಯ್ತಲ್ವಾ? ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಮತ್ತು ಈ ವ್ಲಾಗು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.